ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಸ್ನೇಹಿತೆ ನನ್ನ ಪತಿಯನ್ನು ಇಷ್ಟಪಡುತ್ತಿದ್ದಾಳೆ. ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಲಿ? ನನಗೆ ಗೆಳತಿ 20 ವರ್ಷಗಳಿಂದ ಸ್ನೇಹಿತರು. ಆದರೆ ಆಕೆಗೆ ನನ್ನ ಪತಿಯ ಮೇಲೆ ಮನಸ್ಸಾಗಿದೆ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ. ನಾನು ವಿವಾಹಿತ ಮಹಿಳೆ. ನನ್ನ ವೈವಾಹಿಕ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಆದರೆ ನನ್ನ ಸಮಸ್ಯೆ ಏನೆಂದರೆ, ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಗಂಡನಂತ ಆಕರ್ಷಿತಳಾಗಿದ್ದಾಳೆ. ನಾನು ಮತ್ತು ನನ್ನ ಸ್ನೇಹಿತ ಕಳೆದ 20 ವರ್ಷಗಳಿಂದ ಒಟ್ಟಿಗೆ ಇದ್ದೇವೆ. ನಾವಿಬ್ಬರೂ ಒಬ್ಬರಿಗೊಬ್ಬರು ಪ್ರತಿಯೊಂದು ಸಣ್ಣ ವಿಷಯನ್ನು ತಿಳಿದಿದ್ದೇವೆ. ನನ್ನ ಗಂಡನ ಬಗ್ಗೆ ಅವಳ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂದು ಅವಳ ನಡೆಗಳನ್ನು ನೋಡಿ ನಾನು ಸ್ಪಷ್ಟವಾಗಿ ಹೇಳಲು ಇದು ಒಂದು ಕಾರಣ. ಈಗ ಅವಳು ನನ್ನಿಂದ ಅದನ್ನು ಮರೆಮಾಡಲು ಎಷ್ಟು ಪ್ರಯತ್ನಿಸಿದರೂ ಪರವಾಗಿಲ್ಲ. ಆಕೆಯ ಕಣ್ಣು ನನ್ನ ಪತಿ ಮೇಲೆ ಬಿದ್ದಿದೆ. ಅವಳ ಚೇಷ್ಟೆಗಳನ್ನು ನೋಡಿ ಅವಳ ಕಣ್ಣು ನನ್ನ ಗಂಡನ ಮೇಲೆ ಬಿದ್ದಿರುವುದು ಖಚಿತವಾಗಿದೆ. ನಾನು ಕೂಡ ಇದನ್ನು ಹೇಳುತ್ತಿದ್ದೇನೆ, ಏಕೆಂದರೆ ನನ್ನ ಪತಿ ಹತ್ತಿರ ಬಂದಾಗಲೆಲ್ಲ ಅವಳ ವರ್ತನೆ ಸಂಪೂರ್ಣವಾಗಿ ಬದಲಾಗುತ್ತಿದೆ. ಅವಳು ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸುತ್ತಾಳೆ. ಅವರ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತಾಳೆ. ಈ ಒಂದು ಕಾರಣದಿಂದ ನಾನು ಅವಳನ್ನು ನನ್ನ ಗಂಡನೊಂದಿಗೆ ಒಂದು ಕ್ಷಣವೂ ಬಿಡಲು ಸಾಧ್ಯವಿಲ್ಲ. ನನ್ನ ಗಂಡನ ಮೇಲೆ ನಂಬಿಕೆ ಇದೆ. ನನ್ನ ಗಂಡ ನನಗೆ ಮೋಸ ಮಾಡುವುದಿಲ್ಲ ಎಂಬ ಸಂಪೂರ್ಣ ನಂಬಿಕೆ ಇದ್ದರೂ ಗೆಳೆಯನ ಈ ವರ್ತನೆಯಿಂದ ತುಂಬ ನೊಂದಿದ್ದೇನೆ. ನಿಜ ಹೇಳಬೇಕೆಂದರೆ ನನ್ನ ಆತ್ಮೀಯರನ್ನು ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ. ಆದರೆ ಅವಳು ನನ್ನ ಪತಿಗೆ ಹತ್ತಿರವಾಗಲು ಪ್ರಯತ್ನಿಸುವುದನ್ನು ನಾನು ಸಹಿಸುವುದಿಲ್ಲ. ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಸ್ನೇಹಿತೆಯ ಇಂತಹ ವರ್ತನೆಯನ್ನು ನೋಡಿ ನೀವು ಎಷ್ಟೇ ಅಸಮಾಧಾನಗೊಂಡಿದ್ದೀರಿ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಇನ್ನೂ ಈ ಪರಿಸ್ಥಿತಿಯಲ್ಲಿ ಪರಿಗಣಿಸಲು ಕೆಲವು ವಿಷಯಗಳಿವೆ. ನಿಮ್ಮ ಗಂಡನ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇದ್ದರೆ ನೀವು ಚಿಂತಿಸಬೇಕಾಗಿಲ್ಲ. ಆದರೆ ನಿಮ್ಮ ಸ್ನೇಹಿತರು ನಿಮ್ಮ ಸಂಗಾತಿಯನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತಾರೆ ಎಂದು ನೀವು ಭಾವಿಸಿದರೆ ನೀವು ಅದಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿರಬೇಕು. ನಿಮ್ಮ ಪತಿಯೊಂದಿಗೆ ಮಾತನಾಡಿ. ಮೊದಲು ನೀವು ನಿಮ್ಮ ಪತಿಯೊಂದಿಗೆ ಮಾತನಾಡಬೇಕು. ನಿಮ್ಮ ಸ್ನೇಹಿತೆಗೆ ಬದಲಾಗುತ್ತಿರುವ ವರ್ತನೆಯಿಂದಾಗಿ ನೀವು ಹೇಗೆ ಭಾವಿಸುತ್ತೀರಿ ಎಂದು ನೀವು ಅವರಿಗೆ ಹೇಳಬೇಕು. ನಿಮ್ಮ ಪತಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ನೀವು ಚಿಂತೆ ಮಾಡುತ್ತಿದ್ದರೆ ಅವರೊಂದಿಗೆ ತರ್ಕಬದ್ಧ ರೀತಿಯಲ್ಲಿ ಮಾತನಾಡಲು ಪ್ರಯತ್ನಿಸಿ. ಈ ದಿನಗಳಲ್ಲಿ ನಿಮ್ಮ ಸ್ನೇಹಿತೆಯ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದೀರಿ ಎಂದು ಅವರಿಗೆ ತಿಳಿಸಿ. ನೀವು ಸ್ನೇಹಿತೆಯೊಂದಿಗೆ ಮಾತನಾಡಿದ್ದೀರಿ. ನೀವು ಹೇಳಿದಂತೆ ನಿಮ್ಮ ಸ್ನೇಹಿತೆಯ ಚೇಷ್ಟೆಗಳನ್ನು ನೋಡಿ ಆಕೆಯ ಮನಸ್ಸು ನಿಮ್ಮ ಗಂಡನ ಮೇಲಿದೆ ಎಂದು ನಿನಗೆ ಖಚಿತವಾಗಿದೆ. ಆದ್ದರಿಂದ ಮೊದಲನೆಯದಾಗಿ ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ, ನೀವು ಆಕೆಯ ಭಾವನೆಗಳ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೀರಾ? ಬಹುಶಃ ನಿಮ್ಮ ಸ್ನೇಹಿತೆಯ ನಿಮ್ಮಿಬ್ಬರೊಂದಿಗೆ ಸ್ವಲ್ಪ ಹೆಚ್ಚು ಆರಾಮದಾಯಕವಾಗಿರಬಹುದು. ಆದ್ದರಿಂದ ಅವಳು ನಿಮ್ಮ ಗಂಡನ ಉಪಸ್ಥಿತಿಯಲ್ಲಿಯೂ ಹೆಚ್ಚು ಸುರಕ್ಷಿತವಾಗಿರುತ್ತಾರೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಇರುವ ಏಕೈಕ ಆಯ್ಕೆಯೆಂದರೆ ನಿಮ್ಮ ಆತ್ಮೀಯ ಸ್ನೇಹಿತೆಯೊಂದಿಗೆ ಮಾತನಾಡುವುದು. ನೀವು ಹೇಗೆ ಭಾವಿಸುತ್ತೀರಿ ಎಂದು ನೀವು ಅವರಿಗೆ ಕೇಳಬೇಕು. ಆಕೆಯ ಬಗ್ಗೆ ನಿಮ್ಮ ಪತಿಗೆ ತಿಳಿದಿರುವುದಾಗಿ ತಿಳಿಸಿ. ನೀವು ಹೇಳಿದಂತೆ ನಿಮ್ಮ ಸ್ನೇಹಿತನೊಂದಿಗಿನ ನಿಮ್ಮ 20 ವರ್ಷಗಳ ಸ್ನೇಹವನ್ನು ಹಾಳು ಮಾಡಲು ನೀವು ಬಯಸುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ನೇಹಿತನೊಂದಿಗೆ ಸ್ಪಷ್ಟ ಮತ್ತು ಸರಿಯಾದ ಪದಗಳಲ್ಲಿ ಮಾತನಾಡಿ. ಆಕೆಯ ನಿಮ್ಮ ಪತಿಯ ಮೇಲೆ ಯಾವ ರೀತಿಯ ಭಾವನೆಗಳಿವೆ ಎಂದು ನಿಮ್ಮ ಪತಿಗೆ ತಿಳಿದಿದೆ ಎಂದು ತಿಳಿಸಿ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಆಕೆಗೆ ಏನು ಬೇಕು ಎಂಬುದರ ಬಗ್ಗೆಯೂ ಮಾತನಾಡಿ. ತಮ್ಮನ್ನು ಸ್ಪಷ್ಟ ಕಾರಣಕ್ಕೆ ಆಕೆಗೆ ಅವಕಾಶ ನೀಡಿ ಮತ್ತು ಎಚ್ಚರಿಕೆಯಿಂದ ಹೇಳಲು ಸಿದ್ಧರಾಗಿರಿ. ಹೀಗೆ ಮುಂದುವರಿದರೆ ಸ್ನೇಹಿತ ಕೊನೆಗೊಳಿಸಿ. ಆಕೆ ಕ್ಷಮೆ ಯಾಚಿಸಿದರೆ ನಿಮ್ಮ ಪತಿಯೊಂದಿಗೆ ಮುಂದೆ ಏನನ್ನು ಮಾಡದಿರಲು ಒಪ್ಪಿದ್ದರೆ
ನೀವಿಬ್ಬರೂ ಆಕೆಯನ್ನು ಕ್ಷಮಿಸಿ ಮುಂದುವರಿಯುವುದು ಉತ್ತಮ. ಹೇಗಾದರೂ ಈ ಸಮಯದಲ್ಲಿ ಆಕೆ ನಿಮಗೆ ಸುಳ್ಳು ಹೇಳುವುದನ್ನು ಮುಂದುವರಿಸಿದರೆ ನೀವು ಕೆಲವು ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಬಯಸಿದರೆ ಆಕೆಯೊಂದಿಗೆ ಸ್ನೇಹವನ್ನು ಕೊನೆಗೊಳಿಸುವುದು ಉತ್ತಮ. ಯಾವುದೇ ರೀತಿಯಲ್ಲಿ ಸ್ವಲ್ಪ ನಿಮ್ಮಟ್ಟಿಗೆ ನೀವು ಹುಷಾರಾಗಿರಬೇಕು. ಎಲ್ಲದಕ್ಕೂ ನಂಬಿಕೆ ಅನ್ನೋದು ಇಡಬೇಡಿ. ಯಾವ ಸ್ನೇಹಿತರು ಯಾರ ಮನಸ್ಸಿನಲ್ಲಿ ಏನು ಇದೆ ಅಂತ ಗೊತ್ತಾಗೋದಿಲ್ಲ, ಯಾವಾಗ ಬದಲಾಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ನಿಮ್ಮ ಕ್ಲಾರಿಟಿ, ನಿಮ್ಮ ಪ್ರೊಟೆಕ್ಷನ್ ನೀವು ಮಾಡ್ಕೋಬೇಕು. ಯಾವಾಗಲೂ ಜಾಸ್ತಿ ನಂಬಿಕೆ ಇಟ್ಟರೂ ಕೂಡ ಅದು ನಮಗೆ ರಿವರ್ಸ್ ಆಗುತ್ತೆ. ಫ್ರೆಂಡ್ಸ್, ಅರ್ಥ ಆಯ್ತಾ? ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.